ನಾವೇನಾದರೂ ಇವಾಗ ಬ್ರಿಕ್ಕಲ್ಲಿ ಮನೆ ಕಟ್ತೀವಿ ಅಂತಂತಂದರೆ ಆ್ಯಂಡ್ ನಿಮಗೆ ಒಂದು ಈಸಿ ವೇನಲ್ಲಿ ನೀವು ಬ್ರಿಕ್ಸ್ನ ಯಾವುದಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡೋದು ಆ್ಯಂಡ್ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಇರ್ತೀವಲ್ಲ, ಸೊ ಅದನ್ನು ನಾವು ಒಂದು ಶೇಪಲ್ಲಿ ಅಂತ ಹೇಳ್ಬಿಟ್ಟು ಮೋಲ್ಡ್ ಮಾಡಿ ಅದನ್ನು ಬರ್ನ್ ಮಾಡಿದಾಗ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸ್ ಆಗೋಂಥ ಪ್ರಾಡಕ್ಟೇನೆ ನಮಗೆ ಬ್ರಿಕ್. ನಾವು ಆರ್ಡ್ ವರ್ಷನಲ್ಲಿ ಏನಂತೀವಿ ಇಡ್ತಾ ಇರಲಿಲ್ಲ, ಅದರಲ್ಲಿರೋ ಏರ್ ವೈಟ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇರಲಿಲ್ಲ. ಸೊ ಅವಾಗ ಏನಾಗ್ತಾ ಇತ್ತು, ಅದು ಅಷ್ಟು ಸ್ಟ್ರೆಂತಾಗಿ ನಾವು ಸೆಟ್ ಆಗ್ತಾ ಇರಲಿಲ್ಲ. ಸೊ ಅದಾದ ಹೋಗ್ತಾ ಇನೋವೇಷನ್ ಮಾಡ್ತೀವಿ ಸ್ವಲ್ಪ. ಸೊ ಅದನ್ನೆಲ್ಲನೂ ಕೂಡ ಡೀಟೇಲ್ದಾಗಿ ನೋಡ್ತಾ ಹೋಗೋಣ. ನಮಗೆ ನೆಕ್ಸ್ಟ್ ಬರೋಂಥ ಕ್ವಶನ್ ಏನಂತಂದ್ರೆ, ಇಟ್ಟಿಗೆ ಒಳಗಡೆ ಏನೇನು ಹಾಕ್ತಾ ಇದ್ದಾರೆ ಅನಿಸ್ತಾ ಇದ್ರು. ಸೊ ಫಸ್ಟ್ ಒಣಗಿದ್ದಾದ್ಮೇಲೆ ಅದನ್ನ ತಗೊಂಡೋಗಿ ಏನಾಗ್ತಾ ಇತ್ತು ಅಂತಂದ್ರೆ, ಸೊ ಬರ್ನಿಂಗ್ ಪ್ರೋಸೆಸ್. ಇಂಡಸ್ಟ್ರಿಯಲ್ ವೇಸ್ಟ್ ನಮಗೆ ಇವಾಗ ಪಾರ್ಟಿಕಲ್ ಏನ್ ಬರುತ್ತಲ್ಲ, ಲೈಕ್ ನಮ್ಗೆ ಏನಂತಂದ್ರೆ ಇಂಡಸ್ಟ್ರಿಯಲ್ ವೇಸ್ಟೇಜ್ ಇಂದ ಅಂತ ಬರೋದು, ಮತ್ತೆ ಫ್ಲೈ ಆಶ್ ಅಂತ ಹೇಳ್ತೀವಲ್ಲ, ನಮಗೆ ಫೇಸಿಂಗ್ ಬ್ರಿಕ್ಸ್. ಫೇಸಿಂಗ್ ಬ್ರಿಕ್ಸ್ ಅಂತಂದ್ರೆ, ಸೊ ನಾವೇನಾದ್ರು ಮನೆ ಕಟ್ತಾ ಇದೀವಿ, ಎಕ್ಸ್ಪೋಸ್ ನಮಗೆ ಅದ್ರ ಮೇಲ್ಗಡೆ ಪ್ಲಾಸ್ಟಿಂಗ್ ಗಿಸ್ಟಿಂಗ್ ಎಲ್ಲ ಏನು ಮಾಡಲ್ಲ. ಸೊ ಅದು ಎಷ್ಟು ಸ್ಟ್ರೆಂತ್ ತಡ್ಕೊಳ್ಳುತ್ತೆ, ಎಷ್ಟು ಲೋಡ್ ತಗೊಳುತ್ತೆ ಅನ್ನೋದ್ರ ಮೇಲ್ಗಡೆ ಅದು ಕ್ಲಾಸಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಆಗುತ್ತೆ. ಫಸ್ಟ್ ಬಂದ್ಬಿಟ್ಟು ಕ್ಲಾಸ್ 3 10 ಕಿಲೋನ್ಯೂಟನ್ ಲೋಡ್ ತಡ್ಕೊಳ್ಳೋದು, ಸೊ ಪರ್ ಮಿಲಿಮೀಟರ್ ಸ್ಕ್ವೇರ್ಗೆ. ಸೊ ಅದ್ರ ಬೇಸ್ ಮೇಲ್ಗಡೆ ನಮಗೆ 4 ಕ್ಲಾಸ್ ಅಂತ ಹೇಳ್ಬಿಟ್ಟು ಇಂಜಿನಿಯರಿಂಗ್ ಬ್ರಿಕ್ಸ್ ಆಲ್ಮೋಸ್ಟ್ ಒಂದು 14-15 ರುಪೀಸ್ ಸಿಗುತ್ತೆ. ಅಲ್ಲಿಗೆ 6-7 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಆಲ್ಮೋಸ್ಟ್. ನಾವೇನಾದರೂ ಇವಾಗ ಬ್ರಿಕ್ಕಲ್ಲಿ ಮನೆ ಕಟ್ತೀವಿ ಅಂತಂತಂದ್ರೆ, ಸೊ ಬ್ರಿಕ್ಕಲ್ಲಿ ಎಷ್ಟು ಟೈಪ್ಸ್ ಇದೆ, ಸೊ ಯಾವ್ಯಾವ ಥರದ ಬ್ರಿಕ್ಸ್ ಇದೆ, ಸೊ ನಮ್ಮ ಮನೆಗೆ ಯಾವುದನ್ನ ನಾವು ಸೆಲೆಕ್ಷನ್ ಮಾಡಬೇಕು, ಆ್ಯಂಡ್ ಬ್ರಿಕ್ ಕಟ್ಟೋದು ಒಳ್ಳೇದಾ ಕೆಟ್ಟದಾ, ಆ್ಯಂಡ್ ಎಷ್ಟು ಕಾಸ್ಟ್ ಆಗ್ಬೋದು, ಸೊ ಯಾವ ಥರ ಬ್ರಿಕ್ಸ್ ನಮ್ಗೆ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ, ಆ್ಯಂಡ್ ನಾವು ಯಾವುದನ್ನ ಹೆಂಗೆ ಚೂಸ್ ಮಾಡಬೇಕು. ಆಮೇಲೆ ಬ್ರಿಕ್ ತಂದಿದ್ದಾದ್ಮೇಲೆ ಫೀಲ್ಡ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಏನೇನು ಮಾಡಬೇಕು, ಆ್ಯಂಡ್ ಬ್ರಿಕ್ ತೊಗೋಬೇಕಾದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಇದಿಷ್ಟು ಪಾರ್ಟ್ನು ಕೂಡ ಇವಾಗ ಈ ಕಂಪ್ಲೀಟ್ ಎಪಿಸೋಡಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ನಾವು ಬರೀ ಬ್ರಿಕ್ಕಲ್ಲಿ ಮನೆ ಕಟ್ತೀವಿ ಅಂತ ಹೇಳ್ಬಿಟ್ಟು ಡಿಸೈಡ್ ಆದರೆ ಆಗಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ನಾಲೆಡ್ಜ್ ನಾವು ಇಟ್ಕೊಂಡಿರ್ಬೇಕಾಗತ್ತೆ. ಯಾಕಂದರೆ ಅಸ್ಯೂಮ್ ಆಗೋದೇನಕ್ಕೆ, ಬ್ರಿಕ್ಕಲ್ಲಿ ಕಟ್ಟಿದ್ರೆ ಗಟ್ಟಿ ಇರುತ್ತೆ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು, ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅಸ್ಯೂಮ್ ಮಾಡ್ಕೊಂಡು ಅದನ್ನ ರೆಡಿ ಆಗಿರ್ತೀವಿ. ನಮ್ಮ ಮೈಂಡ್ ಸೆಟ್ ರೆಡಿ ಇದೆ ಅಂತಂದ್ರೆ, ಸೊ ಅಲ್ಲಿ ನಾವು ಪ್ರಾಪರ್ ಆಗಿರೋ ಮೆಟೀರಿಯಲ್ ಚೂಸ್ ಮಾಡೋಕೆ ಬಂದಿಲ್ಲ, ನಮಗೆ ಪ್ರಾಪರ್ ಆಗಿರೋ ಮೆಟೀರಿಯಲ್ ನಾವು ತೊಗೊಳೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ, ಅಲ್ಲಿ 100% ನಾವು ಬ್ರಿಕ್ಕಲ್ಲಿ ಕಟ್ಟಿದ್ರು ಕೂಡ, ಬ್ಲಾಕಲ್ಲಿ ಕಟ್ಟಿದ್ರು ಕೂಡ ಏನು ಕೂಡ ನಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಸೊ ಹಂಗಾಗಿ ನಾವು ಬ್ರಿಕ್ಕಲ್ಲಿ ಕಟ್ತೀವಿ ಅಂತಂದ್ರೆ, ಎಕ್ಸ್ಪೆಷಲಿ ಈ ಕಂಪ್ಲೀಟ್ ಎಪಿಸೋಡ್ನ ನೀವು ನೋಡಿದ್ರೆ ನಿಮ್ಗೆ ನಾಲೆಡ್ಜ್ ಬರುತ್ತೆ. ಆ್ಯಂಡ್ ನಿಮಗೆ ಒಂದು ಈಸಿ ವೇನಲ್ಲಿ ನೀವು ಬ್ರಿಕ್ಸ್ನ ಯಾವುದಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡೋದು ಆ್ಯಂಡ್ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಬ್ಸರ್ವ್ ಮಾಡೋದು ಎಲ್ಲನೂ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ನಾವು ಬ್ರಿಕ್ ಅಂದಿದ ತಕ್ಷಣ ಬ್ರಿಕ್ ಹೆಂಗ್ ಮ್ಯಾನುಫ್ಯಾಕ್ಚರ್ ಆಯಿತು, ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ಸೊ ಬ್ರಿಕ್ ಏನಂತಂದ್ರೆ, ನ್ಯಾಚುರಲ್ ನಮಗೆ ಮಣ್ಣು, ನ್ಯಾಚುರಲ್ ಕ್ಲೇ ಅಂತ ಹೇಳ್ಬಿಟ್ಟು ಏನು ಕರಿತೀವಲ್ಲ, ಸೊ ಅದನ್ನ ನಾವು ಒಂದು ಶೇಪಲ್ಲಿ ಅಂತ ಹೇಳ್ಬಿಟ್ಟು ಮೋಲ್ಡ್ ಮಾಡಿ ಅದನ್ನ ಬರ್ನ್ ಮಾಡಿದಾಗ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸ್ ಆಗೋಂಥ ಪ್ರಾಡಕ್ಟೇನೆ ನಮಗೆ ಬ್ರಿಕ್. ನಾವು ಆರ್ಡ್ ವರ್ಷನಲ್ಲಿ ಏನಂತೀವಿ ಇಟ್ಟಿಗೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಟ್ಟಿಗೆ ಬಿಲ್ಡಿಂಗ್ ಅಲ್ಲಿ ನಾವು ಇಟ್ಟಿಗೆನಲ್ಲಿ ಕಟ್ಟಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅನ್ಕೋತೀವಿ. ಬಟ್ ಇದು ಹೆಂಗೆ ಬಂತು, ಸೊ ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತು? ಇಟ್ಟಿಗೆ ಬಿಲ್ಡಿಂಗ್ ಅಂತಂದ್ರೆ ಅದು ಯಾವತ್ತೂ ನೆನ್ನೆನೋ ಇವತ್ತೋ ಸ್ಟಾರ್ಟ್ ಆಗಿರೋದಲ್ಲ. ಇದು ನಮಗೆ ಪುರಾತನ ಕಾಲದಿಂದನೂ, ಅಂತಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಾಲದ್ದು, ಅಂತಂದ್ರೆ ನಮಗೆ ಸಿಂಧು ನಾಗರಿಕತೆ ಆ ಟೈಮಲ್ಲಿ ಸ್ಟಾರ್ಟ್ ಆಗಿರೋಂಥ ಪ್ರೋಸೆಸ್. ಸೊ ಇದು ಹೆಂಗೆ ಸ್ಟಾರ್ಟ್ ಆಗಿರೋದು ಅಂತಂದ್ರೆ, ಫಸ್ಟ್ ಇಟ್ಟಿಗೆನ ಬರೀ ಒಂದು ಮೋಲ್ಡ್ ತರ ಮಾಡಿ ಅದನ್ನ ಬಿಸಿಲಲ್ಲಿ ಮಾತ್ರನೇ ಒಣಗಿಸ್ತಾ ಇದ್ರು. ಸೊ ಬಿಸಿಲಲ್ಲಿ ಒಣಗಿಸ್ತಾ ಇದ್ದಾಗ ಅದಕ್ಕೆ ಚೆನ್ನಾಗಿ ಒಣಗ್ತಾ ಇರಲಿಲ್ಲ, ಅದರಲ್ಲಿರೋ ಏರ್ ವೈಟ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇರಲಿಲ್ಲ. ಸೊ ಅವಾಗ ಏನಾಗ್ತಾ ಇತ್ತು, ಅದು ಅಷ್ಟು ಸ್ಟ್ರೆಂತ್ ಆಗಿ ನಾವು ಸೆಟ್ ಆಗ್ತಾ ಇರಲಿಲ್ಲ. ಸೊ ಅದಾದ ಹೋಗ್ತಾ ಇನೋವೇಷನ್ ಮಾಡ್ತೀವಿ. ಸ್ವಲ್ಪ ಮಾಡ್ತಾ ಸ್ವಲ್ಪ ಫೈರ್ ಅಲ್ಲಿ ಬರ್ನ್ ಮಾಡೋಣ ಅಂತ ಹೇಳ್ಬಿಟ್ಟು, ಸ್ವಲ್ಪ ಬಿಸಿನಲ್ಲಿ ಬರ್ನ್ ಮಾಡೋಣ ಅಂತ ಹೇಳ್ಬಿಟ್ಟು, ಅದಾದ್ಮೇಲೆ ನಮಗೆ ಕೇನ್ ಪ್ರೊಸೀಜರ್ ಅಂತಂದ್ರೆ, ನಮಗೆ ಇವಾಗ ಇಟ್ಟಿಗೆ ಗೂಡುಗಳು, ಇಟ್ಟಿಗೆ ಬಟ್ಟಿ ಅಂತ ನಾವು ಕರಿತೀವಲ್ಲ, ಸೊ ಆ ಕೇನ್ ಪ್ರೊಸೆಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಯ್ತು. ಆ ಕೇನ್ ಪ್ರೊಸೆಸ್ ಅಲ್ಲಿ ಏನಂತ ಹೇಳಿದ್ರೆ, ತುಂಬಾ ಹೊಗೆ ಬೆಂಕಿ ಹಾಕಿ ಸೊ ಅದನ್ನ ಕಂಪ್ಲೀಟ್ ಆಗಿ ಬರ್ನ್ ಮಾಡಿದ್ರು ಅಂತಂದ್ರೆ, ಆದ್ರೆ ಅದು 1 ದಿನ 2 ದಿನ ಅಲ್ಲ, ಅದು ಇಟ್ ವಿಲ್ ಟೇಕ್ ಅ ಲಾಂಗ್ ಪ್ರೊಸೆಸ್. ಅಷ್ಟು ದಿನ ಅದು ಕಂಪ್ಲೀಟ್ ಆಗಿ ಬರ್ನ್ ಮಾಡಿ ಕ್ಲೀನಾಗಿ ಜೋಡಿಸಿ ಎಲ್ಲದಕ್ಕೂ ಕೂಡ ಬರ್ನಿಂಗ್ ಹೋಗೋ ಥರ ಅಂತ ಮಾಡಿ, ಅದಾದ್ಮೇಲೆ ಅದಕ್ಕೆ ಸ್ಟ್ರೆಂತ್ ಬಿಲ್ಡ್ ಆಗ್ತಾ ಇತ್ತು. ಸೊ ಆ ಬಿಲ್ಡ್ ಆಗೋ ಸ್ಟ್ರೆಂತ್ ಇಂದ ಏನಾಯ್ತು ಅಂತ ಹೇಳಿದ್ರೆ, ಇಟ್ಟಿಗೆ ಅಂತ ಅನ್ನೋದು ನಮಗೆ ಒಂದು ಪ್ರಾಪರ್ ವೇನಲ್ಲಿ ಅಂಡ್ ಸ್ಟ್ರಾಂಗ್ನೆಸ್ ಆಗಿ ಒಡೆದೋಗಿರಂಗೆ ಅಂತ ಹೇಳ್ಬಿಟ್ಟು ಫಾರ್ಮ್ ಆಗಕ್ಕಂತ ರೆಡಿ ಆಯ್ತು. ಸೊ ಇದು ನಮಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ಇಟ್ಟಿಗೆ ಹೆಂಗ್ ಬಂತು, ಸೊ ಬ್ರಿಕ್ ಹೆಂಗ್ ಬಂತು ಅನ್ನೋದಕ್ಕೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಸೊ ಇದರಿಂದ ನಮಗೆ ಇವತ್ತವರೆಗೂ ಕೂಡ ಬರ್ನ್ಟ್ ಬ್ರಿಕ್ಸ್ ಅಂತಂದ್ರೆ, ನಮಗೆ ಬರ್ನ್ಟ್ ಬ್ರಿಕ್ಸ್ ಅಂತಾನೆ ಕರೆಯೋದು. ಸೊ ಅದು ಇವತ್ತವರೆಗೂ ಕೂಡ ಅವೈಲೇಬಲ್ ಇದೆ. ಸೊ ಬರ್ನ್ಟ್ ಬ್ರಿಕ್ಸ್ ನ ಎಲ್ಲ ಕಡೆನೂ ನಾವು ಯೂಸ್ ಮಾಡ್ತಾ ಇರ್ತೀವಿ. ಇದರಿಂದ ನಾವು ಒಂದಷ್ಟು ಡೀಟೇಲ್ಸ್ ನ ಮುಂದೆ ತಿಳ್ಕೊಂತ ಹೋಗೋಣ. ಅಂಡ್ ಇವತ್ತು ಮಾರ್ಕೆಟ್ ಅಲ್ಲಿ ಎಷ್ಟೆಷ್ಟು ತರದ ಬ್ರಿಕ್ಸ್ ಇದೆ ಅಂಡ್ ಯಾವ ತರ ನಾವು ಯೂಸ್ ಮಾಡಬೇಕು ಅಂಡ್ ನಮ್ಮ ಮನೆಗೆ ಯಾವ್ದು ಸೂಟಬಲ್, ಸೊ ಅದನ್ನೆಲ್ಲಾನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಮಗೆ ನೆಕ್ಸ್ಟ್ ಬರೋಂತ ಕ್ವಶನ್ ಏನಂತಂದ್ರೆ, ಇಟ್ಟಿಗೆ ಒಳಗಡೆ ಏನೇನ್ ಹಾಕ್ತಾ ಇದಾರೆ, ಸೊ ಇಟ್ಟಿಗೆ ಒಳಗಡೆ ಏನೇನ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಕಂಟೆಂಟ್ ನಮಗೆ ಕ್ಲೇ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಕಂಟೆಂಟ್ ಅಂತಂದ್ರೆ ಒಂದು ಲಾರ್ಜ್ ಕ್ವಾಂಟಿಟಿನಲ್ಲಿ ಕ್ಲೇ ಇರುತ್ತೆ, ಮೈನ್ ಮೆಟೀರಿಯಲ್ ಅಂತ ಕರಿಬಹುದು ಅದನ್ನ. ಅದಾದ್ಮೇಲೆ ಸಿಲಿಕಾ ಇರುತ್ತೆ, ಅಲ್ಯೂಮಿನಿಯಂ ಇರುತ್ತೆ, ಲೈಮ್ ಇರುತ್ತೆ, ಮತ್ತೆ ಐರನ್
ಐರನ್ ಆಕ್ಸೈಡ್, ಮೆಗ್ನೀಷಿಯಂ, ಈ ಥರದ ಎಲ್ಲ ಮೆಟೀರಿಯಲ್ಸ್ ಸ್ವಲ್ಪ ಅದ್ರೊಳಗಡೆ ಮಿಕ್ಸ್ ಆಗಿರುತ್ತೆ. ಯಾಕಂದ್ರೆ ಸ್ಟ್ರೆಂತ್ ಬಿಲ್ಡ್ ಮಾಡೋಕ್ಕಾಗ್ಬೋದು, ಮತ್ತೆ ಸೈಜ್ ಮೇಂಟೈನ್ ಮಾಡೋದಕ್ಕೆ, ಎಡ್ಜಸ್ ಮೇಂಟೈನ್ ಮಾಡೋದಕ್ಕೆ, ಮತ್ತೆ ಅದು ಬಾಂಡಿಂಗ್ ನ ಹಿಡ್ಕೊಳ್ಳೋದಕ್ಕೆ, ಈ ತರದೆಲ್ಲ ಮೆಕ್ಯಾನಿಸಮ್ ಅಂತ ಹೇಳ್ಬಿಟ್ಟು ಅದರ್ ಎಲಿಮೆಂಟ್ಸ್ ಕೂಡ ಅದ್ರೊಳಗಡೆ ಇರುತ್ತೆ. ಬಟ್ ಮೈನ್ ಆಗಿ ನಮ್ಗೆ ಏನಂತಂದ್ರೆ ಕ್ಲೀನೇ 90% ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಇದಿಷ್ಟು ಮೆಟೀರಿಯಲ್ ಅದ್ರೊಳಗಡೆ ಯೂಸ್ ಆಗೋಂಥ ಮೆಟೀರಿಯಲ್ ಅದು ಮ್ಯಾನುಫ್ಯಾಕ್ಚರ್ ಆಗಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಏನು ನೋಡೋಣ ಅಂತ ಹೇಳಿದ್ರೆ, ಸೊ ಹೆಂಗೆ ಅದು ಪ್ರೋಸೆಸ್ ಆಗ್ತಾ ಇತ್ತು. ಸೊ ನಾನು ನಿಮ್ಗೆ ಆಲ್ರೆಡಿ ಒಂದು ಇಂಟ್ರೊಡಕ್ಷನ್ ಹೇಳಿದ್ದೀನಿ. ಆ ಪ್ರೋಸೆಸ್ ಹೆಂಗ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ಕ್ಲೇನ ತಗೊಂಡ್ಬರ್ತಾ ಇದ್ರು. ಕ್ಲೇನ ತಗೊಂಬಂದು ಪ್ರಾಪರ್ ಆಗಿ ಅದನ್ನ ತಗೊಂಬಂದು ಪ್ರಾಪರ್ ಆಗಿ ಮಿಕ್ಸ್ ಮಾಡಿ ಅದರಲ್ಲಿರೋಂಥ ಕಲ್ ತರ ಪಾರ್ಟಿಕಲ್ಸ್, ಅದು ಇಂಪ್ಯೂರಿಟೀಸ್ ಎಲ್ಲಾನು ತೆಗೆದು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರು. ಅದಾದ್ಮೇಲೆ ಅದನ್ನ ತಗೊಂಡೋಗಿ ಮೋಲ್ಡ್ ಮೇಲೆ, ಅಂದ್ರೆ ನಾವು ಟೇಬಲ್ ಮೋಲ್ಡ್ ಅದು ಇದೆಲ್ಲ ಏನು ಕಾಮನ್ ಆಗಿ ನೋಡ್ತಾ ಇರ್ತೀವೋ ಆ ಮೋಲ್ಡ್ ಒಳಗಡೆ ಅದನ್ನ ಹಾಕಿ ಕ್ಲೀನ್ ಆಗಿ ಪ್ಯಾಕಿಂಗ್ ಮಾಡ್ತಾ ಇದ್ರು. ಅದ್ ಹಾಕಿದ್ದಾದ್ಮೇಲೆ ನಮಗೆ ಡ್ರೈಯಿಂಗ್ ಪ್ರೋಸೆಸ್, ಅದು ಸ್ಟ್ರೆಂತ್ ಬರೋದಕ್ಕೆ ನಮ್ಗೆ ಏನಂತಂದ್ರೆ 7 to 14 days ಅದೇನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ರೆಂತ್ ಬರೋದಕ್ಕೆ ಅಂತಂತಾನೆ ಅದನ್ನ ಒಣಗಿಸ್ತಾ ಇದ್ರು. ಸೊ ಫಸ್ಟ್ ಒಣಗಿದ್ದಾದ್ಮೇಲೆ ಅದನ್ನ ತಗೊಂಡೋಗಿ ಏನಾಗ್ತಾ ಇತ್ತು ಅಂತಂದ್ರೆ, ಸೊ ಬರ್ನಿಂಗ್ ಪ್ರೋಸೆಸ್, ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಬರ್ನಿಂಗ್ ಪ್ರೋಸೆಸ್. ಅದೇ ನಮಗೆ ಇಟ್ಟಿಗೆ ಗೂಡು ಒಳಗಡೆ ಇಲ್ಲಾಂದ್ರೆ ಕೇನ್ ಒಳಗಡೆ ಅಂತ ಇಟ್ಬಿಟ್ಟು ನಮಗೆ ಕಡಿಮೆ ಅಂತಂದ್ರೆ ಎಷ್ಟು ಟೆಂಪರೇಚರ್ ಅಂತಂದ್ರೆ ನಮಗೆ 900 ಇಂದ 1100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್, ಅಂದ್ರೆ ಡೈರೆಕ್ಟ್ ಬೆಂಕಿ ಒಳಗಡೆನೆ ಹಾಕಿದಾಗ ಎಷ್ಟು ಹೀಟ್ ಇರುತ್ತಲ್ಲ ಬರ್ನಿಂಗ್ ಅಲ್ಲಿ, ಅಷ್ಟು ಹೈ ಬರ್ನಿಂಗ್ ಅಲ್ಲಿ ಅದು ರೆಡಿ ಆಗೋದು. ಅದಾದ್ಮೇಲೆ ನಮ್ಗೆ ಏನಾಗ್ತಿತ್ತು ಅಂತಂದ್ರೆ, ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಕೂಲಿಂಗ್ ಪ್ರೋಸೆಸ್. ಕೂಲಿಂಗ್ ಆಗ್ತಾ ಇತ್ತು. ಕೂಲಿಂಗ್ ಆದ್ಮೇಲೆ ಅದು ಸೋಕಿಂಗ್ ಆಗೋದು ಹೋಗ್ಬೋದು, ರೆಡಿ ಮಾಡೋದಾಗ್ಬೋದು, ಅದೆಲ್ಲಾನು ಕೂಡ ನಡೆಯುತ್ತೆ. ಬಟ್ ಇದೆಲ್ಲ ರೆಡಿ ಆಗಿದ್ದಾದ್ಮೇಲೆ ಏನಂತಂದ್ರೆ ಅದು ಪ್ರಾಪರ್ ಆಗಿತ್ತು ಅಂತ ಹೇಳಿದ್ರೆ ಅದು ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿನ ಕಳ್ಕೊಂಡ್ಬಿಟ್ಟಿರುತ್ತೆ. ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಮೇಲ್ಗಡೆನೆ ನಾವು ಏನಂತಂದ್ರೆ ನೆಕ್ಸ್ಟ್ ಅದು ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋದು. ಸೊ ಅದನ್ನು ನಾನು ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಎಷ್ಟೆಷ್ಟು ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರ್ಬೇಕಂತ ಹೇಳ್ಬಿಟ್ಟು ನಾವೀಗ ಮ್ಯಾನುಫ್ಯಾಕ್ಚರ್ ಪ್ರೋಸೆಸ್ ನ ನೋಡಿದ್ವಿ. ಸೊ ಒಂದು ಬ್ರೀಫ್ ಆಗಿ ಇರ್ಲಿ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿದ್ದು. ಇದಾದ್ಮೇಲೆ ಬರೋದೇ ನಮಗೆ ಟೈಪ್ಸ್ ಆಫ್ ಬ್ರಿಕ್ಸ್. ಇದರಲ್ಲಿ ನಮಗೆ ಇವಾಗ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋಂಥದ್ದು ನಮಗೆ 4 ಟೈಪ್ ಆಫ್ ಬ್ರಿಕ್ಸ್ ಅವೈಲೇಬಲ್ ಇದೆ. ಏನಂತಂದ್ರೆ, ಒಂದು ನ್ಯಾಚುರಲಿ ಎಲ್ಲಾ ಕಡೆ ಯೂಸ್ ಆಗೋಂಥದ್ದು ಬರ್ನ್ಟ್ ಬ್ರಿಕ್ಸ್, ಫಸ್ಟ್ ಮೆಟೀರಿಯಲ್ ಅಂತ ಹೇಳ್ಬೋದು. ವೈಡ್ಲಿ ಯೂಸ್ ಆಗೋದು ಅಂಡ್ ಜಾಸ್ತಿ ಕಡೆ ಯೂಸ್ ಆಗೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಫ್ಲೈ ಆಶ್ ಬ್ರಿಕ್ಸ್. ಫ್ಲೈ ಆಶ್ ಬ್ರಿಕ್ಸ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಬರ್ನ್ಟ್ ಬ್ರಿಕ್ಸ್ ಎಲ್ಲ ನ್ಯಾಚುರಲ್ ಎಲಿಮೆಂಟ್ ಕ್ಲೇ ಇಂದಾನೆ ಅದನ್ನ ಯೂಸ್ ಮಾಡ್ಕೊಂಡು ರೆಡಿ ಮಾಡೋದು. ಫ್ಲೈ ಆಶ್ ಬ್ರಿಕ್ಸ್ ಅಲ್ಲಿ ಏನಂತಂದ್ರೆ ಕ್ಲೇ ಜೊತೆನಲ್ಲಿ ಸ್ವಲ್ಪ ಮ್ಯಾಕ್ಸಿಮಮ್ ಪೋರ್ಷನ್ ಏನಂತಂದ್ರೆ, ಇವಾಗ ಇಂಡಸ್ಟ್ರಿಯಲ್ ವೇಸ್ಟ್ ನಮ್ಗೆ ಇವಾಗ ಪಾರ್ಟಿಕಲ್ ಏನ್ ಬರುತ್ತಲ್ಲ, ಲೈಕ್ ನಮ್ಗೆ ಏನಂತಂದ್ರೆ ಇಂಡಸ್ಟ್ರಿಯಲ್ ವೇಸ್ಟೇಜ್ ಇಂದ ಅಂತ ಬರೋದು, ಮತ್ತೆ ಫ್ಲೈ ಆಶ್ ಅಂತ ಹೇಳ್ತೀವಲ್ಲ ಆ ಮೆಟೀರಿಯಲ್ ಎಲ್ಲಾನು ಬರೋದನ್ನ ಏನಂತಂದ್ರೆ, ಏನು ನೀವು ಗೂಗಲ್ ಮಾಡಿ ನೋಡಿದ್ರು ಗೊತ್ತಾಗುತ್ತೆ. ಫ್ಲೈ ಆಶ್ ಬ್ರಿಕ್ಸ್ ಅಂತಂದ್ರೆ ಇದು ನಮಗೆ ವೈಟ್ ಕಲರ್ ಅಲ್ಲಿ ಇರುತ್ತೆ, ಇದು ರೆಡ್ ಕಲರ್ ಅಲ್ಲಿ ಬರೋದ. ಸೊ ಇದನ್ನು ಕೂಡ ಇವಾಗ ನಮಗೆ ಮಾರ್ಕೆಟ್ ಅಲ್ಲಿ ಇರೋಂಥದ್ದು. ಏನಂತಂದ್ರೆ ನಾವೇ ನ್ಯಾಚುರಲಿ ಸೇಮ್ ಪ್ರೋಸೆಸ್ ಅಂತಾನೆ ಇದನ್ನು ಕೂಡ ರೆಡಿ ಆಗೋದು. ಥರ್ಡ್ ಬಂದ್ಬಿಟ್ಟು ನಮಗೆ ಇಂಜಿನಿಯರಿಂಗ್ ಬ್ರಿಕ್ಸ್. ಇಂಜಿನಿಯರಿಂಗ್ ಬ್ರಿಕ್ಸ್ ಅಂತಂದ್ರೆ ಇದು ನಮಗೆ ರೆಗ್ಯುಲರ್ಲಿ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ ಅಂಡ್ ತುಂಬಾ ಫಿನಿಶಿಂಗ್ ಎಲ್ಲ ನೀಟ್ ಆಗಿರುತ್ತೆ. ಇಂಜಿನಿಯರಿಂಗ್ ಬ್ರಿಕ್ಸ್ ನಮಗೆ ಇದೆರಡು ಬ್ರಿಕ್ಸ್, ಬರ್ನ್ಟ್ ಬ್ರಿಕ್ಸ್ ಮತ್ತೆ ಫ್ಲೈ ಆಶ್ ಬ್ರಿಕ್ಸ್ ಎರಡಕ್ಕೂ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಇದು ಸ್ಟ್ರಾಂಗ್ನೆಸ್ ಜಾಸ್ತಿ ಇರುತ್ತೆ ಅಂಡ್ ಅದ್ರ ಜೊತೆನಲ್ಲಿ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಏನು ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದ್ರೆ ಹೈ ಸ್ಟ್ರೆಂತ್ ಮತ್ತೆ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಮ್ಮಿ ಇರುತ್ತೆ. ಸೊ ನಾನು ಇದಕ್ಕೆ ಕಂಪ್ಲೀಟ್ ಆಗಿ ಮೂರಕ್ಕೂ ಕೂಡ ನಿಮಗೆ ಡಿಫ್ರೆನ್ಸ್ ಯಾವ್ದಾದ್ರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ಜಸ್ಟ್ ಬ್ರೀಫಿಂಗ್ ಅಂತ ಹೇಳ್ಬಿಟ್ಟು ತಗೊಂಡಿರಿ ಅಂತಂದ್ರೆ ಯಾವ್ದಾದ್ರು ಬ್ರಿಕ್ಸ್ ಅವೈಲೇಬಲ್ ಇದೆ ಅಂತ ಹೇಳಿ. ಫೋರ್ತ್ ಬಂದ್ಬಿಟ್ಟು ನಮಗೆ ಫೇಸಿಂಗ್ ಬ್ರಿಕ್ಸ್. ಫೇಸಿಂಗ್ ಬ್ರಿಕ್ಸ್ ಅಂತಂದ್ರೆ, ಸೊ ನಾವೇನಾರು ಮನೆ ಕಟ್ತಾ ಇದೀವಿ, ಎಕ್ಸ್ಪೋಸ್ ನಮ್ಗೆ ಅದ್ರ ಮೇಲ್ಗಡೆ ಪ್ಲಾಸ್ಟಿಂಗ್ ಗಿಸ್ಟಿಂಗ್ ಎಲ್ಲ ಏನು ಮಾಡಲ್ಲ, ಸೊ ಅದೇ ತರನೇ ಎಕ್ಸ್ಪೋಸ್ ತರನೇ ಇರಬೇಕು ಅನ್ನೋದಾದ್ರೆ ನಾವು ಅವಾಗ ಫೇಸಿಂಗ್ ಬ್ರಿಕ್ಸ್ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ಫೇಸಿಂಗ್ ಬ್ರಿಕ್ಸ್ ಅಂತಂದ್ರೆ ಎಕ್ಸ್ಪೋಸ್ ಇಟ್ಕೊಳ್ಳೋಕೆ ಅಂತಾನೆ ಮೇಜರ್ ಆಗಿ ಯೂಸ್ ಮಾಡೋದು ಅಂಡ್ ಇದೆಲ್ಲ ಕೂಡ ಶಾರ್ಪ್ ಎಡ್ಜಸ್ ಎಲ್ಲ ನೀಟ್ ಆಗಿರುತ್ತೆ ಅಂಡ್ ತುಂಬಾ ಸ್ಮೂತ್ ಆಗಿರುತ್ತೆ ಕಂಪೇರ್ ಟು ಅದರ್ ಬ್ರಿಕ್ಸ್ ಅಂತ ಹೇಳ್ಬಿಟ್ಟು. ಬಟ್ ಫ್ಲೈ ಆಶ್ ನೆಲ್ಲ ಎಕ್ಸ್ಪೋಸ್ ಇಟ್ಕೊಳ್ಳೋಕ್ಕಾಗಲ್ಲ, ಇಂಜಿನಿಯರ್ಡ್ ಬ್ರಿಕ್ಸ್ ಕೂಡ ಮ್ಯಾಕ್ಸಿಮಮ್ ಎಕ್ಸ್ಪೋಸ್ ಇಟ್ಕೊಳ್ಳೋಕ್ಕಾಗಲ್ಲ, ಬರ್ನ್ ಬ್ರಿಕ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಫೇಸಿಂಗ್ ಬ್ರಿಕ್ಸ್ ಮಾತ್ರ ನಾವು ಎಕ್ಸ್ಪೋಸ್ ಕಂಡೀಷನ್ ಅಲ್ಲಿ ಇಟ್ಕೋಬಹುದಾಗುತ್ತೆ. ಯಾವ ತರ ನಾವು ಮನೆ ಕಟ್ಕೋಬೇಕಂತ ಇದೀವಿ ಅದ್ರ ಮೇಲ್ಗಡೆ ಇದೆಲ್ಲಾನು ಕೂಡ ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ. ಇದಾದ್ಮೇಲೆ ಈ 4 ಟೈಪ್ಸ್ ಬ್ರಿಕ್ಸ್ ನಮಗೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಅದರಲ್ಲಿ ಇವಾಗ ನಮ್ಗೆ ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಸೊ ಯಾವ ಗ್ರೇಡ್ ಅಂತ ಹೇಳ್ಬಿಟ್ಟು ನಮ್ಗೆ ಹೆಂಗ್ ಐಡೆಂಟಿಫೈ ಆಗುತ್ತೆ, ನಾವು ಹೆಂಗೆ ನಾವು ಫೈಂಡ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಅದು ನಮಗೆ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ಪ್ರತಿ ಬ್ರಿಕ್ಸ್ಗೂ ಕೂಡ ಯಾವ ಕ್ಲಾಸ್ ಅದು ವರ್ಕ್ ಆಗ್ತದೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಸೊ ನಾರ್ಮಲ್ ಆಗಿ ಬ್ರಿಕ್ಸ್ ಅಂದಿದ ತಕ್ಷಣ ಅದು ಹೆಂಗಿರುತ್ತೆ ಅಂತಂದ್ರೆ ಫಿನಿಶಿಂಗು ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಅದು ಎಷ್ಟು ಸ್ಟ್ರೆಂತ್ ತಡ್ಕೊಳ್ಳುತ್ತೆ, ಎಷ್ಟು ಲೋಡ್ ತಗೊಳುತ್ತೆ ಅನ್ನೋದ್ರ ಮೇಲ್ಗಡೆ ಅದು ಕ್ಲಾಸಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಆಗುತ್ತೆ. ಫಸ್ಟ್ ಬಂದ್ಬಿಟ್ಟು ಕ್ಲಾಸ್ 3.5 ಬ್ರಿಕ್ಸ್ ಅಂತ ಹೇಳಿದ್ರೆ ಅದೇನಂತರ ಆ ಬ್ರಿಕ್ಸ್ ನಮಗೆ ಮೋರ್ ದೆನ್ ಆರ್ ಈಕ್ವಲ್ ಟು 3.5 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ತಡ್ಕೊಳ್ತಾ ಇರುತ್ತೆ. ಅಂದ್ರೆ ಅಷ್ಟಕ್ಕೆ ಬ್ರೇಕ್ ಡೌನ್ ಏನು ಕಂಪ್ರೆಸಿವ್ ಸ್ಟ್ರೆಂತ್ ತಡ್ಕೊಳ್ಳುತ್ತೆ ಅಂತಂದ್ರೆ ಅದನ್ನ ಕ್ಲಾಸ್ 3.5 ಅಂತ ಕರಿತೀವಿ. ಸೊ ಯೂಶಲಿ ಇದು ಏನಂತಂದ್ರೆ ನಾರ್ಮಲಿ ಮ್ಯಾನುಫ್ಯಾಕ್ಚರ್ ಆಗೋಂತ ಎಲ್ಲ ಬ್ರಿಕ್ಸ್ ಗಳು ಕೂಡ ನಮಗೆ ಬರ್ನ್ ಬ್ರಿಕ್ಸ್ ಎಲ್ಲಾನು ಕೂಡ ಕ್ಲಾಸ್ 3.5 ಗ್ರೇಡ್ ಅಲ್ಲಿನೇ ಬರುತ್ತೆ ಮ್ಯಾಕ್ಸಿಮಮ್. ಸೊ ಅದಾದ್ಮೇಲೆ ನಮಗೆ ಕ್ಲಾಸ್ 5 ಅಂತಂದ್ರೆ
ಅದನ್ನು ಕೂಡ ಎಷ್ಟು ಏನಂತಂದ್ರೆ 5 Nm/mm² ಲೋಡ್ನ ತಡ್ಕೊಳ್ಳುತ್ತೆ ಅಂತಂದ್ರೆ ಅಂದ್ರೆ ಇದಕ್ಕಿಂತ ಸ್ವಲ್ಪ ಸ್ಟ್ರೆಂತ್ ಆಗಿರುತ್ತೆ. 3.5 ನೆಕ್ಸ್ಟ್ ಅಂತಂದ್ರೆ 5 N ತಡ್ಕೊಳ್ಳೋ ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಅದು ನಮಗೆ ಏನು ಕ್ಲಾಸ್ 5 ಅಂತಂದ ಕರಿತೀವಿ. ಅದೇ ತರನೇ ನೆಕ್ಸ್ಟ್ ಬರೋದು ಕ್ಲಾಸ್ 7.5 ಮತ್ತೆ ಕ್ಲಾಸ್ 10. ಸೊ ಕ್ಲಾಸ್ 7.5 ಮತ್ತೆ ಕ್ಲಾಸ್ 10 ಕೂಡ ಹಂಗೇನೆ ಯಾವ್ದು ನಮಗೆ ಜಾಸ್ತಿ ಲೋಡ್ ತಡ್ಕೊಡುತ್ತೆ ಅಂದ್ರೆ 7.5 ನ್ಯೂಟನ್ ಲೋಡ್ ತಡ್ಕೊಳ್ಳೋದು ಪರ್ mm²ಗೆ ಅಂಡ್ 10 kN ಲೋಡ್ ತಡ್ಕೊಳ್ಳೋದು ಸೊ ಪರ್ mm²ಗೆ. ಸೊ ಅದ್ರ ಬೇಸ್ ಮೇಲೆಗಡೆ ನಮಗೆ 4 ಕ್ಲಾಸ್ ಅಂತ ಹೇಳ್ಬಿಟ್ಟು ಆ ಬ್ರಿಕ್ ಅರೈವ್ ಆಗುತ್ತೆ. 4 ಕ್ಲಾಸ್ ಅಲ್ಲಿ ಏನಂತಂದ್ರೆ ಸೊ ನಮಗೆ ಯಾವ್ದು ಜಾಸ್ತಿ ಲೋಡ್ ತಡ್ಕೊಳ್ಳುತ್ತಲ್ಲ, ಸೊ 10, 7.5 ಇದೆಲ್ಲ ಅಂತಂದ್ರೆ ಸೊ ಹೈಯೆಸ್ಟ್ ಕ್ವಾಲಿಟಿನಲ್ಲಿ ಆಗಿರುತ್ತೆ. ಸೊ ಅದಂತಂದ್ರೆ ಹೈಯೆಸ್ಟ್ ಗ್ರೇಡೆಡ್ ಬ್ರಿಕ್ ಆಗಿರುತ್ತೆ. ಬಟ್ ಇದರಲ್ಲಿ ಇವಾಗ ನಾವು 4 ಇದನ್ನು ನೋಡಿದ್ವಿ, 4 ಪ್ಯಾರಾಮೀಟರ್ಸ್. ಅದರಲ್ಲಿ ಯಾವ್ದು ನಮಗೆ ಕ್ಲಾಸ್ 10 ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕ್ಲಾಸ್ 10 ನಮಗೆ ಇಂಜಿನಿಯರ್ಡ್ ಬ್ರಿಕ್ಸ್ ಬರುತ್ತೆ. ಸೊ ಕ್ಲಾಸ್ 7.5 ಅಷ್ಟೇ ಇಂಜಿನಿಯರ್ಡ್ ಮತ್ತೆ ಫೇಸಿಂಗ್ ಬ್ರಿಕ್ಸ್ ಬರ್ಬೋದು ಮ್ಯಾಕ್ಸಿಮಮ್ ಅಂತಂದ್ರೆ. ಕ್ಲಾಸ್ 5 ಮತ್ತೆ ಕ್ಲಾಸ್ 3.5 ನಲ್ಲಿ ನಮ್ಗೆ ಏನಂತಂದ್ರೆ ನಮ್ಗೆ ಆಟೋಮೆಟಿಕ್ಲಿ ಫ್ಲೈ ಆಶ್ ಬ್ರಿಕ್ಸ್ ಮತ್ತೆ ಬರ್ಂಟ್ ಬ್ರಿಕ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಇದೇನು ನಮ್ಗೆ ಹಂಗಂತಂದ್ರೆ ಇಂಜಿನಿಯರ್ಡ್ ಬ್ರಿಕ್ ತಗೊಂಡ್ ಕಟ್ಟಬೇಕಾಗತ್ತಾ, ನಾವು ಬರ್ಂಟ್ ಬ್ರಿಕ್ಸ್ ಅಲ್ಲಿ ಕಟ್ಟೋದು ಯೂಸ್ ಇಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಡಿ. ಇದು ಜಸ್ಟ್ ನಿಮ್ಗೆ ಗ್ರೇಡ್ಸ್ ಎಷ್ಟೆಷ್ಟು ಸ್ಟ್ರೆಂತ್ ತಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಬೇಸ್ಡ್ ಆನ್ ದಟ್ ಅದಕ್ಕೆ ಅಂತಾನೆ ಇವಾಗ ನಮಗೆ ರೇಟ್ ಕೂಡ ವೇರಿಯೇಷನ್ ಆಗುತ್ತೆ. ಸೊ ನಾರ್ಮಲ್ ಬ್ರಿಕ್ಗೂ ಕೂಡ ಇಂಜಿನಿಯರಿಂಗ್ ಬ್ರಿಕ್ ಕೂಡ ಸೊ ನಾರ್ಮಲ್ ಬರ್ಂಟ್ ಬ್ರಿಕ್ಸ್ ನಮಗೆ 8 ರಿಂದ 9 ರೂಪಾಯಿನಲ್ಲಿ ಸಿಕ್ಕರೆ ಇಂಜಿನಿಯರಿಂಗ್ ಬ್ರಿಕ್ಸ್ ಆಲ್ಮೋಸ್ಟ್ ಒಂದು 14-15 ರೂಪೀಸ್ ಸಿಗುತ್ತೆ. ಅಲ್ಲಿಗೆ 6-7 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಆಲ್ಮೋಸ್ಟ್ ನಮಗೆ ಹತ್ತತ್ರ ಡಬಲ್ ಕಾಸ್ಟ್ ಕೊಟ್ಟು ತಗೋಬೇಕಾಗತ್ತೆ. ಬಟ್ ನಮಗೆ ಎಂಡ್ ಡೇಗೆ ಏನು ಸೊ ನಮಗೆ ಎಷ್ಟು ಸ್ಟ್ರೆಂತ್ ತಡ್ಕೊಳ್ಳುತ್ತೆ ಆ ಬ್ರಿಕ್ ತಡ್ಕೊಳ್ಳುತ್ತೆ ಅಂತ ಅನ್ನೋದಕ್ಕಿಂತ ನಮ್ಮ ಬಿಲ್ಡಿಂಗಿಗೆ ಎಷ್ಟು ಸ್ಟ್ರೆಂತ್ ಅದು ಲೋಡ್ ಬೇಕಾಗುತ್ತೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕಾಮನ್ ಆಗಿ ಬ್ರಿಕ್ಸ್ ಅಂತ ಹೋದಾಗ ಬಂಟ್ ಬ್ರಿಕ್ಸ್ ಹೋದ್ರೆ ಸಾಕಾಗುತ್ತೆ. ಅದು 3.5 ಇಂದ 5 ಅಚೀವ್ ಆಗುತ್ತೆ. ಅದೇ ಗ್ರೇಡ್ ಅಲ್ಲಿ ನಾವು ಮೆಟೀರಿಯಲ್ ಪರ್ಚೇಸ್ ಮಾಡೋದಂತಂದ್ರೆ ನಡೆಯುತ್ತೆ. ನಾವು ಯೂಶಲಿ ಅದನ್ನೇ ಪ್ರಿಫರಬಲಿ ತಗೊಳ್ಳೋದು. ಯಾಕಂದ್ರೆ ಇಂಜಿನಿಯರ್ಡ್ ಬ್ರಿಕ್ಸ್, ಫೇಸಿಂಗ್ ಬ್ರಿಕ್ಸ್ ಅದೆಲ್ಲ ಕೂಡ ತುಂಬಾ ಕಾಸ್ಟ್ ಹೇಳ್ಕೊಂಡು ಹೋಗುತ್ತೆ. ಸೊ ತುಂಬಾ ಕಾಸ್ಟ್ ಹೇಳ್ಕೊಂಡು ಹೋಗುತ್ತೆ ಅಂತೇಳಿ ಅದನ್ನ ನಾವು ಜಾಸ್ತಿ ಸಜೆಸ್ಟ್ ಮಾಡಲ್ಲ. ಯಾಕಂದ್ರೆ ಏನೇ ಪ್ಲಾಸ್ಟಿಂಗ್ ಮಾಡಿದ್ರೇನೆ ಸೇಫ್ಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ರಿಕ್ಸ್ ಏನೋ ತಗೊಂತೀವಿ. ಸೊ ಬ್ರಿಕ್ಸ್ ಅಲ್ಲಿ ಯಾವ್ದು ಇವಾಗ ಬರ್ಂಟ್ ಬ್ರಿಕ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಇಂಜಿನಿಯರ್ ಬ್ರಿಕ್ ತಗೊಳ್ಳಿ, ಯಾವ್ದಾರ ತಗೊಳ್ಳಿ. ಸೊ ಒಂದು ಬ್ರಿಕ್ಸ್ ನ ತಗೊಳಕಂತ ಹೇಳ್ಬಿಟ್ಟು ಫೈನಲೈಸ್ ಮಾಡ್ತೀವಿ. ಬಟ್ ಬ್ರಿಕ್ನ ತಗೊಂಡಿದ್ದಾದ್ಮೇಲೆ ಯಾವುದೋ ಒಂದು ಬ್ರಿಕ್ನ ನಾವು ಫೈನಲೈಸ್ ಮಾಡಿದ್ವಿ. ಅದನ್ನ ನಾವು ನೆಕ್ಸ್ಟ್ ಹೆಂಗೆ ಪ್ರೋಸೆಸ್ ಅದು ನಮಗೆ ಕ್ವಾಲಿಟಿ ಚೆಕ್ಸ್ ಏನು, ಸೊ ಅದನ್ನ ನಾವು ಆನ್ ಸೈಟಲ್ಲಿ ಬಂದಾಗ ಏನೇನು ನೋಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಮಿಸ್ ಮಾಡ್ದಂಗೆ ನೆಕ್ಸ್ಟ್ ವೀಡಿಯೋ ನೋಡಿ.